ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಸ್ಫೂರ್ತಿ. ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದುತ್ತಿದ್ದೇನೆ. ನಾನು ಡಿಗ್ರಿ ಮೊದಲ ವರ್ಷ ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದೆ. ಅಲ್ಲಿದ್ದಾಗ ನನಗೆ ಹಾಸ್ಟೆಲಿನ ಊಟ ತಿಂಡಿ ನನಗೆ ಇಷ್ಟವಾಗುತ್ತಿರಲಿಲ್ಲ. ಇದೆಲ್ಲದರ ಜೊತೆಗೆ ನಮ್ಮ ಹಾಸ್ಟೆಲಿನಲ್ಲಿ ಒಂದು ರೂಮಿಗೆ 4 ಜನ ಹುಡುಗಿಯರು ವಾಸ ಮಾಡಬೇಕಾಗಿತ್ತು. ನಮ್ಮ 4 ಜನಕ್ಕೂ ಒಂದೇ ವಾಶ್ರೂಮ್ ಇರುತ್ತಿತ್ತು. ನನಗೆ ವಾಶ್ರೂಮ್ ಸ್ವಚ್ಛವಾಗಿರಬೇಕು, ಇಲ್ಲವೆಂದರೆ ನನಗೆ ಅಸಹ್ಯ ಕೆಟ್ಟ ವಾತಾವರಣವೆಂದು ಭಾಸವಾಗುತ್ತಿತ್ತು. ನನ್ನ ರೂಮ್ಮೇಟ್ಸ್ ಯಾರೂ ವಾಶ್ರೂಮ್ ಸ್ವಚ್ಛ ಮಾಡುತ್ತಿರಲಿಲ್ಲ. ಕೆಟ್ಟದ್ದಾಗಿದ್ದರೂ ಅದೇ ಟಾಯ್ಲೆಟ್ ವಾಶ್ರೂಮನ್ನು ಉಪಯೋಗಿಸುತ್ತಿದ್ದರು. ನನಗೆ ಇಷ್ಟ ಇಲ್ಲದಿದ್ದರೂ ನಾನು ಆ 1 ವರ್ಷ ಹಾಸ್ಟೆಲ್ನಲ್ಲಿ ಇರಬೇಕಾಗಿತ್ತು. ಏಕೆಂದರೆ ನನ್ನ ತಂದೆ ತಾಯಿಯರು ನಾನು ಕಾಲೇಜು ಸೇರುವಾಗಲೇ 1 ವರ್ಷದ ಹಾಸ್ಟೆಲ್ ಫೀಸನ್ನು ಮೊದಲೇ ಕಟ್ಟಿದ್ದರಿಂದ. ಮತ್ತೆ ಆ ಮೊತ್ತವನ್ನು ಆಡಳಿತದವರು ಹಿಂತಿರುಗಿಸದ ಕಾರಣಕ್ಕೆ ನಾನು ಅದೇ ಹಾಸ್ಟೆಲ್ನಲ್ಲಿ ಇರಬೇಕಾಗಿ ಬಂತು. ನನಗೆ ಮೊದಲ 1 ವರ್ಷ ಯಾವಾಗ ಮುಗಿಯುತ್ತೋ ಅಂತ ಕಾಯುತ್ತಿದ್ದೆ. ಕೊನೆಗೂ ಒಂದು ದಿನ ಬಂದೇ ಬಿಡ್ತು. ನಂತರ ರಜಕ್ಕೆ ಮನೆಗೆ ಹೋಗಿ ತಂದೆ ತಾಯಿಯ ಹತ್ತಿರ ಮಾತನಾಡಿ ಒಂದು ದೊಡ್ಡ ರೂಮ್ ಮಾಡುವುದರ ಬಗ್ಗೆ ಚರ್ಚೆಯಾಯಿತು. ನಂತರ ನನ್ನ ಆಪ್ತ ಸ್ನೇಹಿತೆಯನ್ನು ಕೇಳಿದೆ, ಈ ರೀತಿ ರೂಮ್ ಮಾಡಬೇಕು ಅಂದುಕೊಂಡಿದ್ದೇನೆ, ನೀನು ಬರುತ್ತೀಯಾ ಅಂತ ಕೇಳಿದೆ. ಆಗ ನನ್ನ ಸ್ನೇಹಿತೆಯಾದ ವಿದ್ಯಾ ಕೂಡ ಒಪ್ಪಿಕೊಂಡಳು. ನಂತರ 2ನೇ ವರ್ಷ ಕಾಲೇಜು ಶುರುವಾಗುವ ಮೊದಲೇ ನಾವಿಬ್ಬರು ಕಾಲೇಜಿನ 2 ಕಿಲೋಮೀಟರ್ ದೂರದಲ್ಲಿ ಒಂದು ಸುಂದರವಾದ ಸ್ವಚ್ಛವಾದ ರೂಮನ್ನು ಮಾಡಿಕೊಂಡೆವು. ಅಡುಗೆ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ಡಿಮಾರ್ಟ್ನಿಂದ ತಂದೆವು. ನಾವು ಯಾವಾಗಲೂ ರೂಮಿನಲ್ಲಿ ಅಡುಗೆ ಮಾಡಿಕೊಳ್ಳುತ್ತಿದ್ದೆವು. ಮತ್ತೆ ನಾವು ಯಾರನ್ನು ರೂಮಿಗೆ ಕರೆಯುತ್ತಿರಲಿಲ್ಲ. ಮೊದಲ 2-3 ತಿಂಗಳು ಸುಂದರವಾಗಿ ನಾನು ಮತ್ತೆ ವಿದ್ಯಾ ಹೊಂದಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ಆದರೆ ಒಂದು ದಿನ ಅಡುಗೆ ಮಾಡುವಾಗ ಗ್ಯಾಸ್ ಸಿಲಿಂಡರ್ ಪಟಕ್ಕನೆ ರಾತ್ರಿ 8:30 ಸಮಯಕ್ಕೆ ಸರಿಯಾಗಿ ಖಾಲಿಯಾಯಿತು. ಆಗ ನನಗೆ ಏನು ಮಾಡುವುದು, ಹೇಗೆ ಅಡುಗೆ ಮಾಡಿಕೊಳ್ಳುವುದು ಎಂದು ವಿದ್ಯಾಳಿಗೆ ಕೇಳಿದೆ. ಆಗ ವಿದ್ಯಾ, ನೀನು ಏನು ಟೆನ್ಷನ್ ಮಾಡ್ಕೊಬೇಡ, ನನಗೆ ಗೊತ್ತಿರುವ ಇಲ್ಲಿಯವನೇ ತುಂಬ ಪರಿಚಯ ಇದ್ದಾನೆ, ಅವನಿಗೆ ಸಿಲಿಂಡರ್ ಖಾಲಿಯಾದ ವಿಚಾರ ಹೇಳಿದರೆ ಅವನು ಈಗಲೇ ಹೊಸ ಸಿಲಿಂಡರ್ ತರುವ ಬಗ್ಗೆ ವಿಚಾರಿಸುತ್ತಾನೆ ಎಂದು ಹೇಳಿದಳು. ಆಗ ನನಗೆ ಖುಷಿಯಾಯಿತು, ಮತ್ತೆ ಸ್ವಲ್ಪ ಭಯ ಆಯಿತು. ಏಕೆಂದರೆ ಅದು ರಾತ್ರಿ 8:30 ಗಂಟೆಯಾಗಿತ್ತು. ಆಗ ವಿದ್ಯಾ ನನಗೆ ಧೈರ್ಯ ಹೇಳಿದಳು, ನೀನು ಹೆದರ್ಕೋಬೇಡ, ಅವನು ನನಗೆ ಗೊತ್ತಿರೋ ಹುಡುಗನೇ, ಅವನ ಹೆಸರು ಮಹೇಶ ಅಂತ ಸ್ಫೂರ್ತಿಗೆ ಹೇಳಿದ. ಹಾಗಾದರೆ ನೀನು ಬೇಗನೆ ಮಹೇಶನಿಗೆ ಕಾಲ್ ಮಾಡು ಅಂತ ಸ್ಫೂರ್ತಿಗೆ ಹೇಳಿದಳು. ಆಗ ತಕ್ಷಣ ವಿದ್ಯಾ ಮೊಬೈಲ್ ತೆಗೆದು ಮಹೇಶನಿಗೆ ಕಾಲ್ ಮಾಡಿದಳು. ಮಹೇಶಣ್ಣ ಕಾಲ್ ರಿಸೀವ್ ಮಾಡಿ, ಏಕೆ ವಿದ್ಯಾ, ರಾತ್ರಿ 8:30 ಸಮಯಕ್ಕೆ ನನಗೆ ಕಾಲ್ ಮಾಡಿದ್ದೀಯಾ, ಯಾಕೆ, ಏನಾಯಿತು ಅಂತ ವಿದ್ಯಾಳಿಗೆ ಕೇಳಿದ. ಆಗ ವಿದ್ಯಾ, ಏನಿಲ್ಲ ಕಣೋ, ನಾವು ರೂಮ್ನಲ್ಲಿ ಅಡುಗೆ ಮಾಡುತ್ತಿದ್ದೆವು, ಸಡನ್ನಾಗಿ ಸಿಲಿಂಡರ್ ಖಾಲಿಯಾಗಿದೆ ಕಣೋ, ನಮಗೆ ಈಗ ಅಡುಗೆ ಮಾಡಲು ಸಿಲಿಂಡರ್ ಬೇಕು, ಸ್ವಲ್ಪ ಹೆಲ್ಪ್ ಮಾಡು ಮಹೇಶ ಅಂತ ಅಂದಳು. ಆಗ ಮಹೇಶನು, ಸರಿ, ನಾನು ಈಗಲೇ ನನ್ನ ಸ್ನೇಹಿತರ ರೂಮ್ಗೆ ಕಾಲ್ ಮಾಡಿ ಕೇಳುತ್ತೇನೆ, ಅವರ ಹತ್ತಿರ 3 ಸಿಲಿಂಡರ್ ಇದೆ, ಅವರು ರೂಮಿನಲ್ಲಿ ಇದ್ದಾರಾ ಇಲ್ಲವಾ ಎಂದು ಕನ್ಫರ್ಮ್ ಮಾಡಿಕೊಂಡು ನನಗೆ ಕಾಲ್ ಮಾಡ್ತೇನೆ ಅಂತ ಮಹೇಶ ಹೇಳಿದ. ನಂತರ ಮಹೇಶನ ಸ್ನೇಹಿತರು ರೂಮಿನಲ್ಲಿ ಇರುವುದು ಖಚಿತಪಡಿಸಿಕೊಂಡು ವಿದ್ಯಾಳಿಗೆ ಒಂದು ಮಾತನ್ನು ಹೇಳುವುದಾಗಿ ಕರೆಯನ್ನು ಮಾಡಿದ. ಕಾಲನ್ನು ರಿಸೀವ್ ಮಾಡಿದ ವಿದ್ಯಾ, ಏನಾಯಿತು ಅಂತ ಕೇಳಿದಳು. ಆಗ ಮಹೇಶ, ವಿದ್ಯಾ, ರೂಮಿನಲ್ಲಿ ಸ್ನೇಹಿತರು ಇದ್ದಾರೆ ಕಣೆ, ನಾನು ಈಗಲೇ ಅವರ ರೂಮಿಗೆ ಹೋಗಿ ಸಿಲಿಂಡರ್ ಬೈಕ್ನಲ್ಲಿ ಇಟ್ಟುಕೊಂಡು ಬರ್ತೀನಿ ಆಯ್ತಾ ಎಂದ. ಅವಳ ರೂಮ್ ಲೊಕೇಶನ್ನನ್ನು ವಿದ್ಯಾಳ ಹತ್ತಿರ ಇಸ್ಕೊಳ್ತಾನೆ. ಹಾಗೆ ವಿದ್ಯಾ ಮಹೇಶನಿಗೆ, ಒಬ್ಬನೇ ಸಿಲಿಂಡರ್ ತಗೊಂಡು ಬಾರೋ, ಏಕೆಂದರೆ ರೂಮಿನಲ್ಲಿ ನನ್ನ ಜೊತೆ ಸ್ಫೂರ್ತಿ ಕೂಡ ಇದ್ದಾಳೆ, ಅವಳಿಗೆ ಗೊತ್ತಿಲ್ಲದ ಸ್ನೇಹಿತರು ರೂಮಿಗೆ ಬರುವುದು ಸ್ವಲ್ಪನೂ ಇಷ್ಟವಿಲ್ಲ, ಹಾಗೆ ಎಷ್ಟು ಸಮಯ ಬೇಕಾಗುತ್ತೋ ಸಿಲಿಂಡರ್ ತಗೊಂಡು ಬರುವುದಕ್ಕೆ ಎಂದು ಕೇಳುತ್ತಾಳೆ. ಮಹೇಶನು,
ನಾನು ನಿಮ್ಮ ರೂಮಿನ ಹತ್ತಿರ ರಾತ್ರಿ 9 ಅಥವಾ 9:30 ಸಮಯಕ್ಕೆ ಬರುತ್ತೇನೆ ಎಂದು ಹೇಳುತ್ತಾನೆ. ಸರಿ, ಹುಷಾರಾಗಿ ಬಾರೋ, ಮಳೆ ಬೇರೆ ಬರೋ ಥರ ಇದೆ, ಮತ್ತೆ ಕತ್ತಲು ಬೇರೆ ಎಂದು ಮಹೇಶನಿಗೆ ವಿದ್ಯಾ ಹೇಳುತ್ತಾ ಕಾಲ್ ಕಟ್ ಮಾಡುತ್ತಾಳೆ. ವಿದ್ಯಾ ಮತ್ತು ಸ್ಫೂರ್ತಿ ಮಹೇಶ ಸಿಲಿಂಡರ್ ತೆಗೆದುಕೊಂಡು ಬರುವುದನ್ನೇ ಕಾಯುತ್ತಿರುತ್ತಾರೆ. ನಂತರ ಸುಮಾರು ಸಮಯ 9:30 ಸಮಯಕ್ಕೆ ಪಾಪ ಮಹೇಶ ಒಬ್ಬನೇ ಜೋರಾದ ಮಳೆಯಲ್ಲಿ ಸಿಲಿಂಡರ್ ತೆಗೆದುಕೊಂಡು ಮೋಟಾರ್ ಬೈಕಿನಲ್ಲಿ ನೆಂದುಕೊಂಡು ಬರುತ್ತಾನೆ. ಮಹೇಶ ವಿದ್ಯಾ ರೂಮಿನ ಹತ್ತಿರ ಬಂದು ಕಾಲ್ ಮಾಡುತ್ತಾನೆ. ಆಗ ವಿದ್ಯಾಳು ಮಹೇಶನಿಗೆ ಬೈಕ್ ಸೈಡ್ ಪಾರ್ಕ್ ಮಾಡಿ ಬಾ, ಸಿಲಿಂಡರ್ ತೆಗೆದುಕೊಂಡು ಫಸ್ಟ್ ಫ್ಲೋರ್ಗೆ ಬಾರೋ, ಜೋರಾಗಿ ಮಳೆ ಬೇರೆ ಬರ್ತಿದೆ ಎಂದಳು. ನಂತರ ಮಹೇಶ ಮಳೆಯಲ್ಲಿ ನೆಂದುಕೊಂಡು ಸಿಲಿಂಡರ್ ಹೆಗಲ ಮೇಲೆ ಇಟ್ಟುಕೊಂಡು ಫಸ್ಟ್ ಫ್ಲೋರ್ ವಿದ್ಯಾ ರೂಮಿನ ಮುಂದೆ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡುತ್ತಾನೆ. ವಿದ್ಯಾ ಬಂದು ಡೋರ್ ತೆಗೆಯುತ್ತಾಳೆ. ಮಹೇಶ ಮಳೆಯಲ್ಲಿ ನೆಂದುಕೊಂಡು ಬಂದಿದ್ದರಿಂದ ಫುಲ್ ನೆನೆದು ಹೋಗಿರುತ್ತಾನೆ. ಒಳಗೆ ಬಾರೋ ಅಂತ ಹೇಳಿ ಅವನಿಗೆ ಟವಲ್ ಕೊಟ್ಟು ಒರೆಸಿಕೊಳ್ಳಲು ಹೇಳುತ್ತಾಳೆ. ಹಾಗೆ ಅವನ ಬಟ್ಟೆಯೆಲ್ಲ ನೆಂದು ಹೋಗುವುದರಿಂದ ವಿದ್ಯಾಳು ಅವನಿಗೆ ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟ್ ಕೊಡುತ್ತಾಳೆ. ಅವನು ವಾಶ್ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿ ಬರುತ್ತಾನೆ. ನಂತರ ಸಿಲಿಂಡರನ್ನು ಫಿಕ್ಸ್ ಮಾಡುತ್ತಾನೆ. ಸ್ಫೂರ್ತಿ ಅಡುಗೆ ಮಾಡಲು ಮುಂದುವರೆಸುತ್ತಾಳೆ. ಮಳೆ ನಿಲ್ಲದೆ ಇರುವ ಕಾರಣ ವಿದ್ಯಾ ಮತ್ತು ಮಹೇಶ ಹಾಲಿನಲ್ಲಿ ಕುಳಿತು ಮಾತನಾಡಲು ಅಡುಗೆ ಮನೆಯಿಂದ ಹಾಲಿಗೆ ಬರುತ್ತಾರೆ. ಮಹೇಶನ ತಲೆ ತುಂಬ ನೆಂದು ಹೋಗಿರುವುದರಿಂದ ವಿದ್ಯಾ ಟವಲ್ ತೆಗೆದುಕೊಂಡು ಅವನ ತಲೆ ಒರೆಸಲು ಹೋಗುತ್ತಾಳೆ. ಮಹೇಶನಿಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ವಿದ್ಯಾ ಟವಲ್ಲಿನ ಮುಂದೆ ನನ್ನ ಮುಖದ ಎದುರು ನಿಂತುಕೊಂಡು ತಲೆ ಒರೆಸುತ್ತಿದ್ದಳು. ಆದರೆ ನನ್ನ ಕಣ್ಣುಗಳು ವಿದ್ಯಾಳ ಕಿತ್ತಳೆ ಹಣ್ಣುಗಳತ್ತ ನೋಡುತ್ತಿದ್ದವು. ಕಿತ್ತಳೆ ಹಣ್ಣುಗಳು ನೋಡಲು ದಪ್ಪ ಗುಂಡಾಗಿ ಸುಂದರವಾದ ಆಕಾರವನ್ನು ಹೊಂದಿದ್ದವು. ಆಗುವ ಅವಳು ಧರಿಸಿದ್ದ ಹಾಫ್ ಟೀ ಶರ್ಟ್ನಿಂದ ಅವಳ ಸೊಂಟ ಚೆನ್ನಾಗಿ ಕಾಣುತ್ತಿತ್ತು. ನೋಡಲು ಬೆಳ್ಳಗೆ ನಯವಾಗಿ ಮೆತ್ತಗೆ ಕಾಣುತ್ತಿತ್ತು. ವಿದ್ಯಾ ರೂಮಿನಲ್ಲಿ ಇದ್ದ ಕಾರಣ ಅವಳು ಚಡ್ಡಿಯನ್ನು ಧರಿಸಿದ್ದಳು. ಅವಳ ಬೆಳ್ಳನೆಯ ತೊಡೆಗಳು, ಸುಂದರವಾದ ಕಾಲುಗಳು ನನಗೆ ರೋಮಾಂಚನ ಮೂಡಿಸುತ್ತಿತ್ತು. ಹಾಗೆ ವಿದ್ಯಾ ತಲೆ ಒರೆಸುತ್ತಾ ಅವಳ ಕಿತ್ತಳೆ ಹಣ್ಣುಗಳು ಅವನ ಮೂಗಿಗೆ ತಾಗುತ್ತಿದ್ದವು. ಮಹೇಶನು ವಿದ್ಯಾ ನನ್ನ ಮೇಲೆ ಬೀಳುತ್ತಾಳೆ ಎಂದು ಭಾಸವಾಗಿ ಅವಳ ಸುಂದರವಾದ ಸೊಂಟವನ್ನು ಅವನ 2 ಕೈಗಳಿಂದ ಬಿಗಿಯಾಗಿ ಹಿಡಿದ. ಮಹೇಶನ ಕೈ ಸ್ಪರ್ಶ ಅವಳಿಗೆ ತುಂಬ ಚಂಚಲತೆಯ ವಾತಾವರಣವನ್ನು ತೆರಳಿಸಿತು. ನಂತರ ಅಡುಗೆ ಮನೆಯಿಂದ ಸ್ಫೂರ್ತಿ ವಿದ್ಯಾ ಎಂದು ಅಡಿಗೆ ಆಗಿದೆ ಎಂದು ಕೂಗಿದಳು. ಇಲ್ಲಿ ವಿದ್ಯಾ ಮತ್ತು ಮಹೇಶ ಕಣ್ಣೋಟದಲ್ಲಿ ಮುಳುಗಿದ್ದರು. ಸ್ಫೂರ್ತಿ ಕೂಗಿದ ತಕ್ಷಣ ಇಬ್ಬರು ಚಕಿತರಾದರು. ನಂತರ ಮೂವರು ಜೊತೆಗೂಡಿ ಮಾಡಿದ ಅಡುಗೆಯನ್ನು ತಿನ್ನುತ್ತಾರೆ. ಆದರೆ ಮಳೆ ನಿಲ್ಲಲಿಲ್ಲ. ಸಮಯ ಬೇರೆ 11 ಗಂಟೆ ಆಗಿತ್ತು. ಅದಕ್ಕೆ ವಿದ್ಯಾ ಮಹೇಶನಿಗೆ ನೀನು ಹೋಗಲು ಜೋರಾಗಿ ಮಳೆ ಬೇರೆ ಬರುತ್ತಿದೆ, ಹಾಗೆ ತುಂಬ ಲೇಟ್ ಆಗಿದೆ ಕಣೋ, ಇವತ್ತು ನಮ್ಮ ರೂಮಿನಲ್ಲಿ ಮಲಗು ಅಂತ ಹೇಳುತ್ತಾಳೆ. ಅದಕ್ಕೆ ಮಹೇಶ ಸರಿ ಕಣೆ, ರಗ್ಗು ಚಾಪೆ ಕೊಡು ಅಂತ ವಿದ್ಯಾಳನ್ನು ಕೇಳುತ್ತಾನೆ. ಆಗ ವಿದ್ಯಾ ಅರೆ ಮಹೇಶ, ನಮ್ಮ ರೂಮಿನಲ್ಲಿ ಇರುವುದು ಒಂದೇ ಚಾಪೆ. ಸ್ಫೂರ್ತಿ ಸಿಂಗಲ್ ಕಾಟ್ ಮಂಚದ ಮೇಲೆ ಮಲಗುತ್ತಾಳೆ. ನಾನು ಈ ಚಾಪೆಯಲ್ಲಿ ಕೆಳಗೆ ಮಲಗುತ್ತೇನೆ. ಆದರೂ ಪರವಾಗಿಲ್ಲ, ನೀನು ಚಾಪೆಯ ಇನ್ನೊಂದು ಬದಿಯಲ್ಲಿ ಮಲಗುವಂತೆ ಹೇಳಿ ವಿದ್ಯಾ ಮತ್ತೆ ಸ್ಫೂರ್ತಿ ಅಡುಗೆ ಪಾತ್ರೆಯನ್ನು ತೊಳೆಯಲು ಹೋಗುತ್ತಾರೆ. ನಂತರ ವಿದ್ಯಾ ಮತ್ತು ಸ್ಫೂರ್ತಿ ಕೆಲಸವೆಲ್ಲ ಮುಗಿಸಿ ಮಲಗಲು ಬರುತ್ತಾರೆ. ಸ್ಫೂರ್ತಿ ರೂಮಿನ ಲೈಟ್ ಆಫ್ ಮಾಡಿಕೊಂಡು ಕಾಟ್ ಮೇಲೆ ಹೋಗಿ ಮಲಗುತ್ತಾಳೆ. ಹಾಗೆ ವಿದ್ಯಾ ಮಹೇಶನು ಮಲಗಿದ್ದ ಚಾಪೆಯ ಇನ್ನೊಂದು ಬದಿಯಲ್ಲಿ ಮಲಗುತ್ತಾಳೆ. ವಿದ್ಯಾ ಚಾಪೆ ಮೇಲೆ ಬಂದದ್ದು ಮಹೇಶನಿಗೆ ಗೊತ್ತಾಗುತ್ತದೆ. ಆಗ ಮಹೇಶ ನಡುಗುತ್ತಾ ಮಲಗಿರುವುದನ್ನು ನೋಡಿ ವಿದ್ಯಾಳ ಮನಸ್ಸು ಬೇಜಾರಾಗಿ ಕೊರಗುತ್ತದೆ. ಪಾಪ ಮಹೇಶ ನಮಗೋಸ್ಕರ ರಾತ್ರಿ ಮಳೆಯಲ್ಲಿ ಸಿಲಿಂಡರ್ ತಂದಿದ್ದಾನೆ. ಈ ಥಂಡಿಗೆ ಅವನಿಗೆ ತುಂಬ ಚಳಿ ಬೇರೆ ಆಗ್ತಿದೆ ಅಂತ ವಿದ್ಯಾ
ಅವಳು ಮಹೇಶನ ಪಕ್ಕದಲ್ಲಿ ಮಲಗುತ್ತಾ ಅವಳ ರಗ್ಗನ್ನು ಸ್ವಲ್ಪ ಅವನಿಗೆ ಸಹ ಒದಿಸುತ್ತಾಳೆ. ಮಹೇಶನು ಹಾಗೆ ಸ್ವಲ್ಪ ಮೆಲ್ಲಗೆ ವಿದ್ಯಾಳ ಹತ್ತಿರ ಬರುತ್ತಾನೆ. ಅವನಿಗೆ ಅವಳ ಕಿತ್ತಲೆ ಹಣ್ಣುಗಳು ತುಂಬಾನೇ ಕಾಡುತ್ತಿರುತ್ತವೆ. ಹೇಗಿದ್ದರೂ ಸ್ಫೂರ್ತಿ ರೂಮನ್ನ ಕರೆಂಟ್ ಆಫ್ ಮಾಡಿ ಮಲಗಿದ್ದಾಳೆ. ನಾನು ನಿದ್ದೆ ಮಾಡುವ ನೆಪದಲ್ಲಿ ವಿದ್ಯಾಳನ್ನು ಅನುಭವಿಸಲು ಯೋಚಿಸುತ್ತಾನೆ. ಆಗ ಮೆಲ್ಲಗೆ ಮಹೇಶನ ಕೈಗಳು ವಿದ್ಯಾಳ ಸೊಂಟವನ್ನು ಚುಚ್ಚುತ್ತಾನೆ. ಆಗ ವಿದ್ಯಾ ಮೆಲ್ಲನೆ ಹಾ ಹಾ ಎಂದು ಬಿಸುಗುಡುತ್ತಾಳೆ. ಅವಳು ಮಹೇಶನು ನಿದ್ದೆಗಣ್ಣಿನಲ್ಲಿ ಗೊತ್ತಿಲ್ಲದೆ ಕೈ ಹಾಕಿರಬಹುದು ಎಂದು ಸುಮ್ಮನಾಗುತ್ತಾಳೆ. ಮತ್ತೆ ಹಾಗೆ ಮೆಲ್ಲನೆ ಅವಳ ಸೊಂಟವನ್ನು ಸವರುತ್ತಾ ಅವನ ಗಡಾರಿಯನ್ನು ನಿಲ್ಲಿಸಿಕೊಳ್ಳುತ್ತಾನೆ. ಹಾಗೆ ಮಹೇಶನು ಅವನ ಕಾಲುಗಳನ್ನು ವಿದ್ಯಾಳ ಕಾಲಿನ ಮೇಲೆ ಮೆಲ್ಲಗೆ ಹಾಕುತ್ತಾನೆ. ಆಗಲೂ ಕೂಡ ವಿದ್ಯಾ ಎಲ್ಲೋ ಮಹೇಶ ನಿದ್ದೆಗಣ್ಣಿನಲ್ಲಿ ಗೊತ್ತಿಲ್ಲದೆ ಮಾಡುತ್ತಿರಬೇಕೆಂದು ಸುಮ್ಮನಾಗುತ್ತಾಳೆ. ಹೊರಗಡೆ ಮಳೆಯು ಇನ್ನೂ ಜೋರಾಗಿ ಬರುತ್ತಿತ್ತು. ಸ್ವಲ್ಪ ಸಮಯದ ನಂತರ ಜೋರಾದ ಗುಡುಗಿನ ಸಿಡಿಲಿನ ಶಬ್ದಕ್ಕೆ ಭಯವಾಗಿ ಹೆದರಿ ಮಹೇಶನು ವಿದ್ಯಾಳನ್ನು ತಬ್ಬಿಕೊಳ್ಳುತ್ತಾನೆ. ಅವಳಿಗೂ ಸಹ ಭಯವಾದ ಕಾರಣವನ್ನು ಹಿಡಿದುಕೊಳ್ಳುತ್ತಾಳೆ. ಅವನ ಸ್ಪರ್ಶವು ಅವಳನ್ನು ಯಾವುದೋ ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋದಂತೆ ಅನಿಸುತ್ತದೆ. ಈ ಕ್ಷಣದ ಮಂತ್ರಮುಗ್ಧತೆಯಲ್ಲಿ ವಿದ್ಯಾಳ ಮನಸ್ಸಿನಲ್ಲಿ ಅವನ ಸ್ಪರ್ಶದ ಆಸೆ ಇನ್ನಷ್ಟು ಬೆಳೆಯುತ್ತದೆ. ಆಗ ಅವಳು ಇನ್ನೂ ಟೈಟ್ ಆಗಿ ತಬ್ಬಿದಾಗ ವಿದ್ಯಾಳಿಗೆ ಏನೋ ಚುಚ್ಚಿದ ಹಾಗೆ ಭಾಸವಾಗುತ್ತದೆ. ಅದು ಅವಳಿಗೆ ಗೊತ್ತಿರಲಿಲ್ಲ. ಮಹೇಶನು ಅವನ ಸುಂದರ ಕಣ್ಣುಗಳನ್ನು, ಉದ್ದನೆಯ ತಲೆಕೂದಲುಗಳನ್ನು, ಮೃದುವಾದ ಮೂಗನ್ನು, ನಗುವಿನಿಂದ ಹೊಳೆಯುವ ತುಟಿಗಳನ್ನು ಮತ್ತು ಅವಳ ಆಕರ್ಷಕ ಕಿತ್ತಲೆಯ ಹಣ್ಣುಗಳನ್ನು ನೆನೆದುಕೊಂಡು ಅವನ ಗಡಾರಿಯನ್ನು ನಿಲ್ಲಿಸಿಕೊಂಡಿದ್ದ. ಏನೋ ಚುಚ್ಚುತ್ತಿದೆ ಎಂದು ಕೈ ಹಾಕಿ ನೋಡಿದಾಗ ಅವಳಿಗೆ ಗೊತ್ತಾಗಿರಲಿಲ್ಲ. ಏಕೆಂದರೆ ಅವನ ಗಡಾರಿಯು ತುಂಬ ದಪ್ಪ ಮತ್ತು ಉದ್ದವಾಗಿತ್ತು. ನನ್ನ ಕೈಯಿಂದ ಹಿಡಿಯಲು ಆಗುತ್ತಿರಲಿಲ್ಲ. ನಂತರ ನನ್ನ ಕೈ ಜಾರಿ ಕೆಳಗೆ ಹೋದಾಗ ಅವನ 2 ಕಡಲೆ ಬೀಜಗಳು ಸಿಕ್ಕಿದಾಗ ಗೊತ್ತಾಯಿತು ನಾನು ಹಿಡಿದಿರುವುದು ಬೇರೆ ಏನೂ ಅಲ್ಲ, ಅದು ಮಹೇಶನ ದಪ್ಪ ಗಡಾರಿಯನ್ನು ಎಂದು. ವಿದ್ಯಾಳಿಗೆ ಅವನ ದಪ್ಪ ಗಡಾರಿಯನ್ನು ಅರಿತ ಮೇಲೆ ಅವಳಿಗೆ ಅವನ ಗಡಾರಿಯನ್ನು ಸವಿಯಬೇಕು ಹಾಗೂ ನನ್ನ ಸಿಲಿಂಡರ್ ತೂತಕ್ಕೆ ತೂರಿಸಿಕೊಳ್ಳಬೇಕು ಎಂದು ಆಸೆಯಾಯಿತು. ಆಗ ಮಹೇಶನು 2 ಕೈಗಳಿಂದ ಅವಳ ದಪ್ಪ ಕಿತ್ತಲೆಯ ಹಣ್ಣುಗಳ ಮೇಲೆ ಸವರುತ್ತಾ ಜೋರಾಗಿ ಇಸುಕುತ್ತಾ ಹಾಗೆ ಅವನ ಬಾಯಿಯಿಂದ ಕಿತ್ತಲೆ ತೊಟವನ್ನು ಚೀಪುತ್ತಾನೆ. ಆಗ ವಿದ್ಯಾಳಿಗೆ ಅದರ ಸುಖವು ತುಂಬ ಹೆಚ್ಚಾಗುತ್ತದೆ. ಅವಳು ಗಡಾರಿಯನ್ನು ಹಿಂಡಿ ಇಸುಕುತ್ತಾಳೆ. ಅವಳಿಗೆ ತಡೆಯಲಾರದೆ ಮಹೇಶನ ಗಡಾರಿಯನ್ನು ಅವಳ ಸಿಲಿಂಡರ್ ತೂತಕ್ಕೆ ನುಗ್ಗಿಸಿಕೊಳ್ಳುತ್ತಾಳೆ. ಮಹೇಶನು ಅದೇ ಸಮಯಕ್ಕೆ ಕಾಯುತ್ತಿರುತ್ತಾನೆ. ಅವಳ ಸಿಲಿಂಡರ್ ಒಳಗೆ ಹೋದ ಕೂಡಲೇ ಗಡಾರಿಯಿಂದ ಸಿಲಿಂಡರನ್ನು ಚಚ್ಚಿ ಚಚ್ಚಿ ರುಬ್ಬುತ್ತಾನೆ. ಅವನ ರಭಸವು ಅವಳ ಸಿಲಿಂಡರ್ ಆಳಕ್ಕೆ ಮುಟ್ಟುತ್ತದೆ. ಆಗ ವಿದ್ಯಾ, ಮಹೇಶ, ನಿನ್ನ ಗಡಾರಿಯು ತುಂಬ ದಪ್ಪಗಿದೆ ಕಣೋ, ಸ್ವಲ್ಪ ನಿಧಾನವಾಗಿ ಮಾಡು ಅಂತ ಹೇಳುತ್ತಾಳೆ. ಮಹೇಶನು ರೊಚ್ಚಿಗೆದ್ದು ಅವಳ ಸಿಲಿಂಡರ್ ತೂತಿಗೆ ಗಡಾರಿಯನ್ನು ಹಿಗ್ಗಾಮುಗ್ಗಾ ನುಗ್ಗಿಸಿ ಅವಳನ್ನು ಸಿಕ್ಕಾಪಟ್ಟೆ ಅನುಭವಿಸುತ್ತಾ ಕಿತ್ತಲೆ ಹಣ್ಣುಗಳನ್ನು ತಿನ್ನುತ್ತಾನೆ. ಸಿಲಿಂಡರ್ನ ತೂತದಲ್ಲಿ ಗಡಾರಿಯ ರಸವನ್ನು ತುಂಬಿಸುತ್ತಾನೆ. ವಿದ್ಯಾಳಿಗೆ ಎಂದೆಂದೂ ಸಿಗದ ಸ್ಪರ್ಶ ಸುಖವನ್ನು ಮಹೇಶನು ಗಡಾರಿಯಿಂದ ಸಿಕ್ಕಿರುತ್ತದೆ. ನಂತರ ಇಬ್ಬರು ರಗ್ಗಿನೊಳಗೆ ಬೆಳಗಾಗುವವರೆಗೂ ಸಿಲಿಂಡರ್ ತೂತಕ್ಕೆ ರಸ ತುಂಬಿಸುವ ಕಾರ್ಯದಲ್ಲಿ ಹಾಗೂ ಕಿತ್ತಲೆ ಹಣ್ಣನ್ನು ಹಿಸುಕಿ ತಿನ್ನುವ ಕೆಲಸದಲ್ಲಿ ಮಗ್ನರಾಗುತ್ತಾರೆ. ವಿದ್ಯಾಳು, ಏನೋ ಮಹೇಶ, ಇಷ್ಟು ಜೋರಾಗಿ ಮಾಡಿ ನನ್ನ ಸಿಲಿಂಡರ್ ತೂತವನ್ನು ಹರಿದು ಹಾಕಿದ್ದೀಯಾ ಎಂದು ನಾಚಿಕೆಯಿಂದ ಮಹೇಶನಿಗೆ ಹೇಳುತ್ತಾಳೆ. ನಂತರ ಬೆಳಗ್ಗೆ ಸ್ಫೂರ್ತಿಗೆ ಗೊತ್ತಾಗದ ಹಾಗೆ ಎದ್ದು ಏನೂ ಆಗಿಲ್ಲವೆನ್ನುವಂತೆ ಇರುತ್ತಾರೆ. ಸ್ಫೂರ್ತಿ ಬೆಳಗ್ಗೆ ವಾಶ್ರೂಮ್ಗೆ ಹೋದಾಗ ಕೂಡ ಅವರಿಬ್ಬರು ಇನ್ನೊಂದು ರೌಂಡ್ ಗಡಾರಿಯ ಕಿತ್ತಲೆ ಇಸುಕಾಟವನ್ನು ನಡೆಸುತ್ತಾರೆ. ನಂತರ ಚೆನ್ನಾಗಿ ಅವಳನ್ನು ಅನುಭವಿಸಿ ಮಹೇಶನು ಅವನ ಬಟ್ಟೆಯನ್ನು ಧರಿಸಿಕೊಂಡು ಅಲ್ಲಿಂದ ಮಜಾ ಮಾಡಿ ಬೈಕ್ ತೆಗೆದುಕೊಂಡು ಹೋಗುತ್ತಾನೆ. ಇಲ್ಲಿಗೆ ಕಿತ್ತಲೆ ಗಡಾರಿಯ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.